ನಮಸ್ಕಾರ ಗೆಳೆಯರೇ. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಇಡೀ ಕರ್ನಾಟಕವನ್ನು ನಗಿಸಿದ ನಟ ಅಂದ್ರೆ ಅದು ನವರಸ ನಾಯಕ ಜಗ್ಗೇಶ್. ಆದ್ರೆ ಇವತ್ತು ನಾಯಕರಾಗಿ ಮಿಂಚುತ್ತಿರೋ ಜಗ್ಗೇಶ್ ಅವರು ಚಿತ್ರರಂಗಕ್ಕೆ ಬಂದ ತಕ್ಷಣ ಹೀರೋ ಆಗಲಿಲ್ಲ. ಆರಂಭದಲ್ಲಿ ಸಣ್ಣ ಪುಟ್ಟ ಪಾತ್ರಗಳು, ವಿಲನ್ ಗ್ಯಾಂಗ್ ನಲ್ಲಿ ಸೈಡ್ ಆರ್ಟಿಸ್ಟ್ ಆಗಿ ಕಣ್ಣೀರು ಹಾಕಿದ ದಿನಗಳೆಷ್ಟು. ಜಗ್ಗೇಶ್ ಅವರು ಸೈಡ್ ಆರ್ಟಿಸ್ಟ್ ಆಗಿ ನಟಿಸಿದ ಆ ಹಳೆ ಸಿನಿಮಾಗಳು ಯಾವುವು, ಅವರ ಕಷ್ಟದ ದಿನಗಳು ಹೇಗಿತ್ತು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ. ಅವರ ಕಷ್ಟದ ಆರಂಭಿಕ ದಿನಗಳು ನೋಡೋದಾದ್ರೆ, ಚಿತ್ರರಂಗಕ್ಕೆ ಏನಾದರೂ ಸಾಧಿಸಬೇಕು ಅಂತ ಬಂದ ಜಗ್ಗೇಶ್ ಅವರಿಗೆ ಸುಲಭವಾಗಿ ಅವಕಾಶ ಸಿಗಲಿಲ್ಲ. ಸಿನಿಮಾ ಆಫೀಸ್ಗಳ ಮುಂದೆ ಮದ್ರಾಸ್ನಲ್ಲಿ ದಿನಗಟ್ಟಲೆ ಕಾಯುತ್ತಿದ್ದರು. ಹೊಟ್ಟೆಗೆ ಹಿಟ್ಟಿಲ್ಲದೆ, ಕೈಯಲ್ಲಿ ಕಾಸಿಲ್ಲದೆ ಎಷ್ಟೋ ದಿನಗಳು ಕಣ್ಣೀರು ಹಾಕಿದ್ದಾರೆ. ಆಗ ಸಿಕ್ಕಿದ್ದೇ ಸಣ್ಣ ಪುಟ್ಟ ಸೈಡ್ ರೋಲ್ಗಳು. ಮೊದಲನೇ ಮೂವಿ ಇಬ್ಬನಿ ಕರಗಿತು. ಇದು 1983ರಲ್ಲಿ ರಿಲೀಸ್ ಆಗಿತ್ತು. ಸೊ ಅನಂತ್ ನಾಗ್ ಮತ್ತು ಲಕ್ಷ್ಮಿ ನಟನೆಯ ಈ ಸೂಪರ್ ಹಿಟ್ ಸಿನಿಮಾದಲ್ಲಿ ಜಗ್ಗೇಶ್ ಅವರು ತುಂಬಾ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಕಾಲೇಜು ಸ್ಟೂಡೆಂಟ್ಸ್ ಗ್ರೂಪ್ ನಲ್ಲಿ ಒಬ್ಬರಾಗಿ ಜಗ್ಗೇಶ್ ಅವರ ಮುಖ ಒಂದು ಕ್ಷಣ ಬಂದು ಹೋಗುತ್ತದೆ. ಆಗ ಅವರಿಗೆ ಸರಿಯಾದ ಹೆಸರು ಇರಲಿಲ್ಲ. ಗುಲಾಬಿ 1985. ಈ ಸಿನಿಮಾದಲ್ಲಿ ಜಗ್ಗೇಶ್ ಅವರು ಒಬ್ಬ ವಿಲನ್ ಕ್ಯಾರೆಕ್ಟರ್ ನ ಗ್ಯಾಂಗ್ ನಲ್ಲಿ ಸೈಡ್ ಆಕ್ಟರ್ ಆಗಿ ಕಾಣಿಸಿಕೊಳ್ತಾರೆ. ಯಾವುದೇ ದೊಡ್ಡ ಡೈಲಾಗ್ ಇಲ್ಲದೆ ಕೇವಲ ಬ್ಯಾಕ್ ಗ್ರೌಂಡ್ ನಲ್ಲಿ ನಿಲ್ಲುವ ಪಾತ್ರ ಅದಾಗಿತ್ತು. ಸಾಂಗತ್ಯ 1986. ಅಂಬರೀಶ್ ಅವರ ಈ ಸಿನಿಮಾದಲ್ಲೂ ಜಗ್ಗೇಶ್ ಅವರು ಪೋಷಕ ನಟನಾಗಿ ಕೆಲಸ ಮಾಡಿದ್ರು. ಸೊ ಹೀಗೆ ರೆಬಲ್ ಸ್ಟಾರ್ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಅವರ ಗಮನ ಸೆಳೆದ್ರು. ನಂತರ ಬ್ರಹ್ಮ ವಿಷ್ಣು ಮಹೇಶ್ವರ 1988. ಅಂಬರೀಶ್ ಮತ್ತು ಅನಂತ್ ನಾಗ್ ಮತ್ತು ರವಿಚಂದ್ರನ್ ನಟನೆಯ ಈ ಒಂದು ಬಿಗ್ ಮಲ್ಟಿ ಸ್ಟಾರರ್ ಸಿನಿಮಾದಲ್ಲಿ ಕೂಡ ಜಗ್ಗೇಶ್ ಅವರು ವಿಲನ್ ಕಡೆ ಸೈಡ್ ಹೊಡೆಯುವ ಒಂದು ರೋಲ್ ಮಾಡಿದ್ರು. ಸೊ ಆದ್ರೆ ಈ ಸಿನಿಮಾದಲ್ಲಿ ಅವರ ಮ್ಯಾನರಿಸಂ ಎಲ್ರಿಗೂ ಇಷ್ಟ ಆಗಲು ಶುರುವಾಯಿತು. ನಂತರ ಬರೋದಾದ್ರೆ ರಣಧೀರ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಈ ಒಂದು ಎವರ್ ಗ್ರೀನ್ ಮೂವಿ ರಣಧೀರ ಚಿತ್ರದಲ್ಲೂ ಕೂಡ ಜಗ್ಗೇಶ್ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಗ್ಯಾಂಗ್ ನಲ್ಲೊಬ್ಬ ಸೈಡ್ ಆರ್ಟಿಸ್ಟ್ ಆಗಿ ವಿಲನ್ ಆಗಿ ನಟಿಸಿದ್ರು. ಸೊ ಆದ್ರೆ ಇಲ್ಲಿ ಜಗ್ಗೇಶ್ ಅವರ ಕಾಮಿಡಿ ಟೈಮಿಂಗ್ ನೋಡಿ ರವಿಚಂದ್ರನ್ ಅವರು ಕೂಡ ಫಿದಾ ಆಗಿದ್ರಂತಾನೆ ಹೇಳ್ಬೋದು. ಆಮೇಲೆ ಜಗ್ಗೇಶ್ ಅವರಿಗೆ ಯುದ್ಧಕಾಂಡ ಸಿನಿಮಾದಲ್ಲಿ ಕೂಡ ದೊಡ್ಡ ಒಂದು ಬ್ರೇಕ್ ಸಿಗುವಂತೆ ಈ ಒಂದು ರವಿಚಂದ್ರನ್ ಅವರು ಮಾಡಿದ್ರು. ನಾಯಕನಾಗಿ ಉದಯ. ಹೀಗೆ ಸುಮಾರು 5-6 ವರ್ಷಗಳ ಕಾಲ ಕೇವಲ ಸೈಡ್ ಆರ್ಟಿಸ್ಟ್ ಆಗಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಅಪಮಾನಗಳನ್ನು ಸಹಿಸಿಕೊಂಡ ಈ ಒಂದು ಜಗ್ಗೇಶ್ ಅವರು ಮುಂದೆ ತರ್ಲೆ ನನ್ನ ಮಗ, ಬಂಡ ನನ್ನ ಗಂಡ ಸಿನಿಮಾಗಳು ಸ್ಟಾರ್ ಪಟ್ಟ ಇವರಿಗೆ ತಂದುಕೊಟ್ಟು ಅಂತಾನೆ ಹೇಳ್ಬೋದು. ಸೈಡ್ ಆರ್ಟಿಸ್ಟ್ ಆಗಿದ್ದ ವ್ಯಕ್ತಿ ಇಂದು ಸ್ಯಾಂಡಲ್ವುಡ್ ನ ಲೆಜೆಂಡ್ ಆಗಿ ಬೆಳೆದು ನಿಂತಿದ್ದಾರೆ. ನೋಡಿದ್ರಲ್ಲ ಗೆಳೆಯರೇ, ಕಷ್ಟಪಟ್ಟು ಮೇಲೆ ಬಂದ ಜಗ್ಗೇಶ್ ಅವರ ಈ ಹಳೆಯ ಸಿನಿಮಾಗಳ ಬಗ್ಗೆ ನಿಮಗೇನಾದ್ರೂ ಗೊತ್ತಿತ್ತಾ?